ಕೋತಂಬರಿ 10 ರೂಪಾಯಿ ಕೋತಂಬರಿ ಅದು ಕೊತ್ತಂಬರಿ ಬಂದಿದೆ. ಕೊತ್ತಂಬರಿ ವಡೆ ಮಾಡೋಣ. ನಿಮ್ಮ ಮಮ್ಮಿ ಕಡೆಯಿಂದ ಮಾಡ್ಸನ್ವಾ? ಸರಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿ ತೊಗೊತಿದ್ದಾರೆ. ಓಕೆ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಅಜ್ವಾಯಿನ್, ಧನಿಯಾ ಕಾಳು ಇದಿಷ್ಟು ಹಾಕ್ಕೊಂಡು ಕುಟ್ಕೊತಾರೆ. ಕಟ ಅಂತ ಕುಟ್ಕೊಳ್ತಾರೆ. ಕಟ ಅಂತ ಕುಟ್ಕೊತಾರೆ. ಎಕ್ಸಾಮ್ ಟೈಮಲ್ಲಿ ಟೀಚರ್ಸ್ ಕೂಡ ನಮ್ಮ ತಲೆ ಕಟ ಅಂತ ಕುಟ್ಟೋದು. ಹಿಂಗೆ ಕೊಡ್ತಾರಾ? ನಿಮ್ಮ ಟೀಚರ್ಸ್ಗೆ ಈ ವಿಡಿಯೋ ನೋಡೋಕೆ ಹೇಳ್ತೀನಿ. ಈಗ ತೊಳೆದಿಟ್ಕೊಂಡಿರೋ ಕೊತ್ತಂಬರಿನ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಯಿತಾ. ಕೊತ್ತಂಬರಿನ ತೊಳೆದು ಹೆಚ್ಚಿಟ್ಕೊಂಡಿರೋದು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದಾರೆ ಈ ಪೇಸ್ಟ್ನ. ನಮ್ಮ ಹುಡುಗಿ ಇವತ್ತು ಕೊತ್ತಂಬರಿ ಮಾರೋಳಾಗಿದ್ಲು. ಆಮೇಲೆ ಕಡಲೆ ಹಿಟ್ಟು ಹಾಕೊತಿದ್ದಾರೆ. ಅಕ್ಕಿ ಹಿಟ್ಟು 1 ಕಪ್ಪಷ್ಟು. ಆಮೇಲೆ ಸಾಲ್ಟ್. ಯಾಕೋ ಬೋರಿಂಗ್ ಅನಿಸ್ತಿದೆ, ನೀವು ಜೋಕೆ ಮಾಡ್ತಿಲ್ಲ. ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್. ಜೋಕ್ ಮಾಡ್ತಿದ್ರೆ ಇಲ್ಲಿ ರೆಸಿಪಿ ಹೋಗುತ್ತೆ. ಆಮೇಲೆ ಜೀರಿಗೆ, ಅಜ್ವಾಯಿನ್, ಇಂಗು, ಲೆಮನ್. ಇದೇನು ಎಳ್ಳು ಮತ್ತು ಲೆಮನ್. ಲೆಮನ್ ಹಿಂಡ್ಕೋಬೇಕು. ಆಮೇಲೆ ಗಿಲಿ ಅಂತ ಕೈಯಾಡಿಸ್ತಿದ್ದಾರೆ ನಿಮ್ಮ ಮಮ್ಮಿ. ಅಂತೂ ಒಂದು ಫನ್ ಫ್ಯಾಕ್ಟ್ ಗೊತ್ತಾ? ಏನು? ಫಾರಿನಲ್ಲೆಲ್ಲ ಅಬ್ರಾಡ್ ಎಲ್ಲ ರೆಡ್ ಚಿಲ್ಲಿಗೆ ಪೆಪರಿಕಾ ಅಂತಂತಾರೆ. ನಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿತ್ತು. ಆಮೇಲೆ ಆಯಿಲ್ ಹಾಕೊತಿದ್ದಾರೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದಾರೆ. ಸೋಂಪು ಇವೆರಡು ಮರ್ತಿದ್ರು, ಈಗ ಹಾಕ್ಕೊಂಡ್ರು. ಆಮೇಲೆ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಎಣ್ಣೆನ ಹಚ್ಕೊಂಡು ಅದನ್ನು ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊತಿದ್ದಾರೆ. ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ಏನು ಹಚ್ಬೋದ? ಎಣ್ಣೆ ಹಚ್ಚಿದ್ದಾರೆ. ಮೆನ್ಷನ್ ಮಾಡಬೇಕು. ಹೇಳಿದೆ ನಾನು ಆಯಿತಾ. ಆಮೇಲೆ ಮೇಲೆ ಎಳ್ಳು ಹಾಕ್ಕೊಂಡು ಇದನ್ನು ಸ್ಟೀಮ್ ಮಾಡೋಕ್ಕೆ ಇಡ್ತಾ ಇದ್ದಾರೆ. ಎಷ್ಟು 15 ಮಿನಿಟ್ಸ್ ಸ್ಟೀಮ್ ಮಾಡಬೇಕು ಇದನ್ನು, ಆಯಿತಾ. ಹಾಂ, ಇದು ಹೋಲ್ ಯಾಕಾಗಿದೆ? ಹೋಲ್ ಮಾಡಿದ್ರೆ ಅದು ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ಈಗ ಸ್ಟೀಮ್ ಮಾಡಿದ್ದಾಗಿದೆ, ಅದನ್ನು ತೆಗೆದು ಕಟ್ ಮಾಡ್ಕೊತಾ ಇದ್ದಾರೆ. ಸೈಡಿಗೆ ಮಿಯಾನಿಸ್ ಚಾಶೆಟ್ ಏನು ಮಾಡ್ತಿದೆ? ಹೊಳ್ಪಿಹು ಏನೋ ಮಾಡ್ಕೊತಿದ್ಲು, ಅದ್ರದ್ದೇನೋ ಇದೆ ಅಲ್ಲಿ, ಆಯಿತಾ. ಈಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಬೇಕಾ ಅಥವಾ ಜಸ್ಟ್ ನಾರ್ಮಲ್? ಡೀಪ್ ಫ್ರೈ ಮಾಡಬೇಕು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೀನು ಟೇಸ್ಟ್ ಮಾಡಿ ಹೇಳು. ती कोथिंबरी वडी खूप छान झालो. मराठीಯಲ್ಲಿ ಕಮೆಂಟ್ ಮಾಡ್ತಿದ್ಯಾ? ಯಾ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.